ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅಜಯ್. ನಾನು ಫಸ್ಟ್ ವಿಡಿಯೋದಲ್ಲಿ ಚಾಲೆಂಜ್ ತಗೊಂಡಾಗೆ 50 ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ನಾನು ಮೊದಲನೇದಾಗಿ ಚೂಸ್ ಮಾಡಿದ್ದು ದಾವಣಗೆರೆಯಲ್ಲಿ ಲೊಕೇಟ್ ಆಗಿರುವಂತ ಪಂಚಮಿ ಪರಿವಾರ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಆಗಿತ್ತು. ಅದರ ಸಕ್ಸಸ್ಫುಲ್ ರನ್ನಿಂಗ್ ಗೆ ಅವ್ರು ಮಾಡಿದಂತ ಸ್ಟ್ರಾಟಜಿಗಳು ಏನನ್ನೋದನ್ನ ಆ ಓನರ್ ನ ಇಂಟರ್ವ್ಯೂ ಮಾಡೋ ಮೂಲಕ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ರೆಸ್ಟೋರೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಮಗ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಮಗ. ಎಲ್ಲಿ ಪಾರ್ಟಿ? ಕೊಡ್ತಾನ ಎಲ್ಲೋಗಣ. ನನಗೆ ಗೊತ್ತಿರೋ ಒಂದು ರೆಸ್ಟೋರೆಂಟ್ ಐತೆ, ಕರ್ಕೊಂಡು ಕೆಂಬ. ಸರ್, ನಾವು UBDT ಕಾಲೇಜಿಂದ ಬಂದಿರೋದು. ನಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸರ್, ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ. ಅಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋದಾಗಿಂದ ಮತ್ತೆ ಅದನ್ನ ಸಕ್ಸಸ್ಫುಲ್ ಆಗಿ ಯಾವ ತರ ರನ್ ಮಾಡಬಹುದು, ಮತ್ತೆ ಯಾವ್ಯಾವ ತರ ಸ್ಟ್ರಾಟಜಿ, ಪ್ರೈಸಿಂಗ್ ಸ್ಟ್ರಾಟಜಿ, ಪ್ರೊಡಕ್ಷನ್, ಸರ್ವಿಸ್ ಎಲ್ಲ ಯಾವ ತರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಇಂಟರ್ವ್ಯೂ ಮಾಡ್ಬೇಕಂತ ಬಂದಿದ್ದೀವಿ ಸರ್. ನನ್ನ ಹೆಸರು ಅಜಯ್ ಅಂತ. ಅಭಿಷೇಕ್, ಆದಿತ್ಯ, ಬಿಂದು, ಅನುಷಾ. ನಿಮ್ದು ನಾವು ನಿಮ್ದು ಇದ್ರಲ್ಲಿ ಕಂಪನಿ ಇದು ನಿಮ್ಮ ಹೋಟೆಲ್ದು ಕಸ್ಟಮರ್ಸ್ ರಿವ್ಯೂ ತಗೊಂಡು ಮತ್ತೆ ನಿಮ್ದು ಇಂಟರ್ವ್ಯೂ ಮಾಡ್ಬೋದಾ ಸರ್? ಹೌದು ಮಾಡ್ಬೋದು ಸರ್. ನಿಮ್ಮ ಮೇನ್ ಸರ್ವಿಸ್ ಬಂದ್ಬಿಟ್ಟು ಏನ್ ಸರ್ ಇಲ್ಲಿ? ಮೇನ್ ಸರ್ವಿಸ್ ಅಂದ್ರೆ ಒಳ್ಳೆ ಫುಡ್ ಚೆನ್ನಾಗಿದೆ. ನಾರ್ತ್ ಇಂಡಿಯನ್ ಸ್ಟಾರ್ಟರ್ಸ್ ಅಲ್ಲಿ ಗೋಬಿ, ಬೇಬಿ ಕಾರ್ನ್ ಈ ತರ ಚೆನ್ನಾಗಿದೆ. ಒಳ್ಳೆ ಡಿಶಸ್ ಇದೆ. ನಮ್ದು ಹೋಟ್ಲು ಸ್ಟಾರ್ಟ್ ಆಗಿ ಒಂದು 25 ಇಯರ್ಸ್ ಆಯ್ತು. ಕ್ಲೀನ್ ಸಿಟಿ ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಅಂದ್ರೆ ನಿಮ್ಮ ಮೇನ್ ಕಸ್ಟಮರ್ ಕೊಡೋ ಆಫರ್ಗಳು ಏನ್ ಸರ್? ಆಫರ್ಗಳು ತರ ಏನಿಲ್ಲ, ಅಂದ್ರೆ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿದೆ. ಒಳ್ಳೆ ಟೇಸ್ಟ್ ಇದೆ. ಸ್ನಾಕ್ಸ್ ಅಲ್ಲಿ ಆಗಲಿ, ಕರಿಯಲ್ಲಿ ಆಗಲಿ ಬಹಳ ಚೆನ್ನಾಗಿದೆ. ನಿಮ್ಮ ಮೇನ್ ಕಸ್ಟಮರ್ಸ್ ಯಾವ ತರ ಬರ್ತಾರೆ ಸರ್ ಇಲ್ಲಿ? ಫ್ಯಾಮಿಲೀಸ್ ಬರ್ತಾರ ಜಾಸ್ತಿ? ಕಾಲೇಜ್ ಸ್ಟೂಡೆಂಟ್ಸ್, ಫ್ಯಾಮಿಲೀಸ್ ಬರ್ತಾರ? ಸ್ಟೂಡೆಂಟ್ಸ್ ಬರ್ತಾರೆ. ಫ್ಯಾಮಿಲೀಸ್. ಹಾ. ಇದು ಬಿಸ್ನೆಸ್ ಈ ತರ ಚೆನ್ನಾಗಿ ರನ್ ಆಗ್ತಾ ಇದೆಯಲ್ಲ ಸರ್, ಅದಕ್ಕೆ ಮೇನ್ ರೀಸನ್ ಏನು ಸರ್? ಏನ್ ಅದೇ ಮೊದ್ಲಿಂದಾನು ಚೆನ್ನಾಗಿ ಒಳ್ಳೆ ಸರ್ವಿಸು, ಗುಡ್ ಟೇಸ್ಟ್ ಕೊಡ್ತದೆ. ನಿಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಬೇರೆ ಹೋಟ್ಲಿಗೆ ತುಂಬಾ ಚೆನ್ನಾಗಿದೆ. ಕಂಪೇರ್ ಮಾಡಿದ್ರೆ ನಿಮ್ಮ ಹೋಟೆಲ್ ಯಾವ್ದಕ್ಕೆ ಬೆಸ್ಟ್ ಅಂತ ಸರ್? ಕ್ಲೀನ್ ಸಿಟಿ ಮತ್ತೆ ಫುಡ್ ಒಳ್ಳೆ ಚೆನ್ನಾಗಿದೆ. ಇಲ್ಲಿ ನಿಮ್ದು ಕಂಪನಿ ಇದು ನಿಮ್ದು ಹೋಟೆಲ್ ಫೇಮಸ್ ಆಗಿದೆ ಯಾವ್ದಾರು ಸರ್? ಅಡ್ವರ್ಟೈಸ್ಮೆಂಟ್ ಏನಾರು ಕೊಟ್ಟಿದ್ರ ಅಥವಾ? ಆಗಿದ್ವಿ. ಅಡ್ವರ್ಟೈಸ್ಮೆಂಟ್ ವರ್ಷ ಆಗ್ತಿರ್ತೀವಿ ನ್ಯೂಸ್ ಪೇಪರ್. ಹ್ಯಾಪಿ ನ್ಯೂ ಇಯರ್ ಆಗ್ತಿರ್ತೀವಿ. ಇದು ಫೇಮಸ್ ಆಗಿದ್ದು ಮಾತ್ಮ ಅಂದ್ರೆ ಇಲ್ಲಿ ಪಂಚಮಿ ಪರಿವಾರಲ್ಲಿ ಊಟ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತಿಗೆ ಫೇಮಸ್ ಆಯ್ತಾ, ಅಥವಾ ಬೇರೆ ಏನಾದ್ರು ಸ್ಟ್ರಾಟಜೀಸ್ ಮಾಡಿದ್ರಿ? ಲಿಂಕ್ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಆಗಿ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಆಗಿ ಮತ್ತೆ ನಮ್ಮ ಓನರ್ ಊರಲ್ಲಿ ಅವರು ಸ್ಟಾರ್ಟಿಂಗ್ ಇಂದ ಅವರು ಸ್ಟಾರ್ಟಿಂಗ್ ನಮ್ಮಂಗೆ ವರ್ಕರ್ ಆಗಿ ಬಂದಿದ್ದು. ಒಂದು 15 ವರ್ಷ ವರ್ಕರ್ ಆಗಿ ಕೆಲಸ ಮಾಡಿದ್ರು. ಆಮೇಲೆ ಕ್ಯಾಶಿಯರ್ ಆದ್ರು, ಆಮೇಲೆ ಮ್ಯಾನೇಜರ್ ಆದ್ರು, ಆಮೇಲೆ ಈಗ ಸ್ವಂತ ಓನರ್ ಆಗಿ ಅವರೇ 2 ಹೋಟ್ಲ್. ನಿಮ್ಗೆ ಯಾರಾದ್ರೂ ಕ್ರಿಟಿಕಲ್ ಪಾರ್ಟ್ನರ್ಸ್ ಇದಾರಾ? ನಿಮ್ ಪರ್ಮನೆಂಟ್ ಕಸ್ಟಮರ್ಸ್ ಹೇಗಾದ್ರು ನಿಮ್ಗೆ? ಅಂದ್ರೆ ನಾವು ಮಾತಾಡೋದು ಟೇಸ್ಟ್, ಕ್ವಾಲಿಟಿ ಕೊಡೋದು ಸರಿ. ಕಾಸ್ಟ್ ಸ್ಟ್ರಕ್ಚರ್ ಹೆಂಗೆ ಸರ್? ನೀವು ಸ್ಯಾಲರೀಸ್, ಕಾಸ್ಟ್ ಸ್ಟ್ರಕ್ಚರ್, ಎಂಪ್ಲಾಯೀಸ್ ಮತ್ತೆ ಸರ್ವಿಸ್. ಅಲ್ಲಿ 12,000 ಸ್ಟಾರ್ಟ್ ಆಗುತ್ತೆ. ವರ್ಕರ್ಸ್ ಮೇಲೆ ಎಂಪ್ಲಾಯೀಸ್ ಎಷ್ಟು ಜನ ಇದಾರೆ ಸರ್? ಎಂಪ್ಲಾಯ್ಸ್ 18 ಮೆಂಬರ್ಸ್ ಇದ್ದಾರೆ. 18 to 22. ಇವಾಗ ನಿಮ್ಗೆ ಕರೆಕ್ಟ್ ಸಿಚುವೇಶನ್ ಅಲ್ಲಿ ಯಾವ ಟ್ರೆಂಡ್ ನಿಮಗೆ ತುಂಬಾ ತೊಂದರೆ ಮಾಡ್ತಿದೆ ಸರ್ ಬಿಸ್ನೆಸ್ಗೆ? ಯಾವ ಟ್ರೆಂಡ್ ನಿಮಗೆ ತುಂಬಾ ತೊಂದರೆ ಮಾಡ್ತಿದೆ ಸರ್ ಬಿಸ್ನೆಸ್ಗೆ? ತೊಂದ್ರೆ ಅಂತ ಏನಿಲ್ಲ, ಚೆನ್ನಾಗಿದೆ ಹೋಟ್ಲು, ಚೆನ್ನಾಗಿ. ನಿಮಗೆ ಕಾಂಪಿಟೇಟರ್ಸ್ ಅಂತ ಯಾರಿದ್ದಾರೆ ಸರ್? ಕಾಂಪಿಟೇಟರ್ಸ್ ಯಾವ್ದು ಇಲ್ಲ ಸರ್. ಯಾವ ತರ ಕಮ್ಯುನಿಕೇಟ್ ಮಾಡ್ತೀರಾ ಸರ್ ಕಸ್ಟಮರ್ ಅಂಡ್ ಎಂಪ್ಲಾಯ್ ಜೊತೆ ಸರ್? ಒಳ್ಳೆ ರೆಸ್ಪಾನ್ಸ್ ಕೊಡೋದಕ್ಕೆ ಹಂಗಾಗಿ ಕಸ್ಟಮರ್
ಕ್ವಾಂಟಿಟಿ ಚೆನ್ನಾಗಿ ಕೊಡ್ತೀವಿ. ಫುಡ್ ಬಹಳ ಚೆನ್ನಾಗಿದೆ. ಟೈಮಿಂಗ್ಸ್ ಎಷ್ಟು ಸರ್ 12:30 to ಈವ್ನಿಂಗ್ 11 o'clock ಇಂದ 10:30. ಸರ್ ಅದೇ ನೀವು ಇಂಪ್ರೆಷನ್ ಯಾರು ಸರ್ ಪ್ರೈಸ್ ಸರ್ ಅದರ ಪ್ರಾಡಕ್ಟ್ ಯಾವ ಥರ ಇರ್ತಿದೆ? ಪ್ರಾಡಕ್ಟ್ ಅಂದ್ರೆ ಸ್ನಾಕ್ಸ್ ಅಲ್ಲಿ 130 ಸ್ಟಾರ್ಟ್ ಆಗುತ್ತೆ. ಹರೀಸ್ ಎಲ್ಲ 200, ರೈಸ್ ಎಲ್ಲ 180, 160. ಸರ್ ಕಸ್ಟಮರ್ ಹೆಂಗೆ ಟಾರ್ಗೆಟ್ ಮಾಡ್ತೀರಿ? ಮತ್ತೆ ಚೈನಸ್ ಆಗ್ತಾ ಇರುತ್ತೆ, ಒಂದೊಂದು ಕಮ್ಮಿ ಆಗಿರ್ತಿರುತ್ತೆ, ಜಾಸ್ತಿ ಆಗ್ತದೆ. ಥ್ಯಾಂಕ್ ಯು ಸರ್. ಇನ್ನು ಆನ್ಲೈನ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀರಾ? ಆನ್ಲೈನ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀರಾ? ಆನ್ಲೈನ್ ಇಲ್ಲ, ಅದು ಎಂತ ಸಿಗಿಲ್ಲ, ಹೋಮ್ ಡೆಲಿವರಿ ಇದೆ ನಿಮ್ದೆ. ಈ ಪ್ಲೇಸ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಹೋಟೆಲ್ ಹೇಗ್ ನಡೀತೀವಿ? ಮುಂಚೆ APK ರೋಡಲ್ಲಿ ಇತ್ತು, ಐತಾಡ್ ಮೇಲೆ. ಕಾರಣಾಂತರ ಅಂದ್ರೆ ಎಲ್ಲೂ ಫೇಸ್ ಸಿಗ್ಲಿಲ್ಲ, ಇಲ್ಲಿ ಯಾವ್ದಾರ ಹೊಸ ಐಡಿಯಾಗಳು ಇದಾವ ಪ್ರಾಡಕ್ಟ್ ಬಗ್ಗೆ ಚೇಂಜಸ್? ಹೊಸ ಐಡಿಯಾ ಏನಿಲ್ಲ ಸದ್ಯ. ಹಳೆದೆ ಮಾಡೋದಕ್ಕೆ ಜಾಗ ಇತ್ತ ಅಥವಾ ಸೈಟ್ ಇತ್ತು ಅಥವಾ ಏನಾದ್ರು ಫ್ರಾಂಚೈಸಿ ತಗೊಂಡು ಏನಾದ್ರು ಸ್ಟಾರ್ಟ್ ಮಾಡಿದ್ರ? ಜಾಗ ಇದ್ದಿಲ್ಲ ಮುಂಚೆ, APK ರೋಡಲ್ಲಿ ಮಾಡಿದ್ವಿ. ಆಮೇಲೆ ಜಾಗ ಸಿಕ್ಕಿದ್ದಿಲ್ಲ ನಮಗೆ, ಇಲ್ಲಿ ಸ್ಟಾರ್ಟ್ ಮಾಡಿ ಒಂದು ಸುಮಾರು 8 ವರ್ಷ ಆಯ್ತು. ಸರ್ ಇದು ಒಬ್ರೇ ಓನರ್ ಇರೋದ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಸ್ಟಾರ್ಟ್ ಮಾಡಿದ್ರ? ಸ್ವಂತ ಈ ಗ್ರಾಸರೀಸ್ ಎಲ್ಲ ಎಲ್ಲಿಂದ ತರಿಸ್ತೀರಾ ಸರ್? ಈ ಫುಡ್ ಐಟಮ್ಸ್ ಗೆ ಬೇಕಾಗುತ್ತಲ್ಲ. ಒಬ್ರು ಪರ್ಮನೆಂಟ್ ಇದಾರೆ, ಅವರಲ್ಲೇ ತಗೊಂತೀವಿ. ಸರ್ ಕಸ್ಟಮರ್ಸ್ ಎಲ್ಲ ಏನ್ ಪರ್ಮನೆಂಟ್ ಕಸ್ಟಮರ್ಸ್ ಯಾರು ಇದಾರ ಅಥವಾ ಎಲ್ಲ ಹೊಸಬರು ಬರ್ತಾರ? ಪರ್ಮನೆಂಟ್ ಇದಾರೆ, ಸ್ವಲ್ಪ ಹೊಸ ಕಸ್ಟಮರ್ಸ್ ಆಡ್ ಆಗ್ತಿದ್ದಾರೆ. ಸರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಲೈಸೆನ್ಸ್ ಮಾಡಿಸ್ಬೇಕಾ? ಲೈಸೆನ್ಸ್ ಮಾಡ್ತೀವಿ. ಸರ್ ಅಪ್ರಾಕ್ಸಿಮೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಕಾಸ್ಟ್ ಅಪ್ರಾಕ್ಸಿಮೇಟ್ ಎಷ್ಟಾಗಿರ್ಬೋದು? ಮ್ಯಾಕ್ಸಿಮಮ್ 18 lakh. 18 lakh. 18 ಲಕ್ಷ. ಹಾ ಸರ್. ಸರಿ, ಮತ್ತೆ ಝೊಮ್ಯಾಟೊ, ಸ್ವಿಗ್ಗಿ ಇವರೆಲ್ಲ ಇದಾರಲ್ಲ ಸರ್, ಇದರಿಂದ ನಿಮ್ಮ ಬಿಸ್ನೆಸ್ ಗೆ ಏನು ಅಂದ್ರೆ ಬಿಸ್ನೆಸ್ ಏನ್ ಕಡಿಮೆ ಆಗಿಲ್ವಾ? ಝೊಮ್ಯಾಟೊ ಸ್ವಿಗ್ಗಿ ಏನಿಲ್ಲ, ನಮ್ದೇ ಓನ್ ಇದೆ ಡೆಲಿವರಿ. ಝೊಮ್ಯಾಟೊ ಸ್ವಿಗ್ಗಿ ಇಲ್ಲ ಸರ್. ಬಿಸ್ನೆಸ್ ಅಂದ್ರೆ ಝೊಮ್ಯಾಟೊ, ಸ್ವಿಗ್ಗಿ ಅವರಿಂದ ಕಾಂಪಿಟೇಟರ್ಸ್ ಇದಾರಲ್ಲ, ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಎಫೆಕ್ಟ್ ಏನಾಗ್ತಿಲ್ವಲ್ಲ ಇದು ಪ್ರಾಡಕ್ಟ್ ಇದು ಸರ್ವಿಸಿಗೆ? ಅದರಿಂದ ಏನಿಲ್ಲ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 13 ವರ್ಷ. ಸ್ಯಾಲ್ರಿ ಎಲ್ಲ ಹೇಗೆ ಕೊಟ್ಟಿದ್ರಿ? ಅಂದ್ರೆ 13,000. ಇಲ್ಲೆಲ್ಲ ಚೆನ್ನಾಗಿ ಓನರ್ಸ್ ಒಳ್ಳೆಯದು, ಯಾವ ಕಿರಿಕಿಲ್ಲ ಏನಿಲ್ಲ, ಮತ್ತೆ ಸಂಬಳ ಚೆನ್ನಾಗಿ ಕೊಡ್ತಾರೆ, ಆರಾಮಿದೆ. ಫೆಸಿಲಿಟೀಸ್ ಏನೇನು ಕೊಡ್ತಾರೆ ಸರ್? ತಿಂಗಳ ಕೊಡ್ತಾರೆ, ಪೇಮೆಂಟ್ ಕೊಡ್ತಾರೆ, ಆರಾಮಿಲ್ಲ ಡಾಕ್ಟರ್ ತೋರಿಸ್ತಾರೆ. ಬೇಕಾದ್ರೆ ಮಾಡ್ಬೋದು, ಬೋನಸ್ ಆ ಥರ ಎಲ್ಲ ಬೋನಸ್ ಕೊಡ್ತಾರೆ, ವರ್ಷ ಎಷ್ಟು ರಜೆ ಅಂತ ಎಲ್ಲ ಇರುತ್ತೆ ಸರ್? ಮಂತ್ಲಿ 4 ರಜೆ. ನನ್ನ ಹೆಸರು ಅಜಯ್ ಅಂತ, ನಾನು ಬಂದಿರೋದು ಯುಬಿಲಿಟಿ ಕಾಲೇಜಿಂದ. ನಾವು ಈ ಬಿಸ್ನೆಸ್ ಇಂದು ಅನಾಲಿಟಿಕ್ಸ್ ಅಂತ ಮಾಡ್ತಾ ಇದೀವಿ. ಬಿಸ್ನೆಸ್ ಇಲ್ಲಿ ಬರ್ತಾ ಇದ್ದೀರಾ ಸರ್? ನೀವು ಪರ್ಮನೆಂಟ್ ಕಸ್ಟಮರ ಅಥವಾ ಈಗ ಅವಾಗ ಬರ್ತೀವಿ? ಇಲ್ಲ, ನಾವು ಪರ್ಮನೆಂಟ್ ಕಸ್ಟಮರ್ಸ್. ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ಈ ಹೋಟ್ಲ್ ನೋಡ್ತಾ ಇದ್ವಿ. ಈ ಹೋಟ್ಲ್ ಫಸ್ಟ್ ಬಂದ್ಬಿಟ್ಟು AVK ಕಾಲೇಜಲ್ಲಿ ಇತ್ತು, ಆಮೇಲೆ ಇಲ್ಲಿ ಶಿಫ್ಟ್ ಆಗಿದೆ ಈಗ. ಸೊ ನಾವು ಪರ್ಮನೆಂಟ್ ಕಸ್ಟಮರ್ಸ್ ಈ ಹೋಟ್ಲ್. ಸರ್ ಇಲ್ಲಿ ಹೈಜಿನಿಕ್ ಎಲ್ಲ ಯಾವ ತರ ಇದೆ? ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಸರ್ವ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಕೊಡ್ತಾರೆ. ಕೆಲವೊಂದ್ಸಲ ಕ್ರೌಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ತುಂಬಾ ಕ್ರೌಡ್ ಇತ್ತಂದ್ರೆ ಸ್ವಲ್ಪ ಲೇಟ್ ಮಾಡ್ತಾರೆ. ಟೇಸ್ಟ್ ವೈಸ್ ಎಲ್ಲ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಈ ತರ? ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ತುಂಬಾ ಚೆನ್ನಾಗಿದೆ. ಕಂಪೇರ್ ಟು ಅದರ್ಸ್ ಹೋಟೆಲ್, ಈ ಹೋಟೆಲ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ವರ್ತ್ ಅನ್ಸುತ್ತಾ ಸರ್? 100% ವರ್ತ್ ಅನ್ಸುತ್ತೆ ಪ್ರೈಸ್. ಯಾಕಂದ್ರೆ ಈ ಬೇರೆ ಕಡೆ ನೀವು ಹೋದೆ ಅಂದ್ರೆ ಈ ಪ್ರೈಸ್ಗೆಲ್ಲ ಇಲ್ಲೇ ಇಲ್ವಾ, ಮೆನು ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಇಲ್ಲಿ ವರ್ತ್ ಅಂತ ಅನ್ಸುತ್ತೆ.